ಎಲ್ಲರಿಗೂ ನಮಸ್ಕಾರ. PGCET MTech ಹಾಗೂ ME ಎಕ್ಸಾಮ್ಗೆ ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ. ಅಡ್ಮಿಷನ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗಿ ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲ ನಾನು KCET ಓಪನ್ ಮಾಡ್ತೀನಿ ಅಂದರೆ ಇಲ್ಲೋಗಿ ಅಡ್ಮಿಷನ್ಗೆ ಹೋಗಿ ಅಲ್ಲಿ PGCET 2026 MTech MBA MCA ಅಂತ ಇದೆ, ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಿಮ್ಮ ಫಸ್ಟ್ ಇಲ್ಲಿ PGCET 2026 MTech ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇಟ್ಕೊಂಡಿದ್ರಿ ಗೊತ್ತಾ, ಅದನ್ನ ಎಂಟರ್ ಮಾಡಿ. ಅದಾಗಿದ ತಕ್ಷಣ ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ಏನು ಕೊಟ್ಟಿದ್ರಿ ಅಪ್ಲಿಕೇಶನ್ಗೆ ಅದು ಎಂಟರ್ ಮಾಡಿದ ತಕ್ಷಣ ಎಂಟರ್ ದ ಕ್ಯಾಪ್ಚಾ ಅಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ಆ ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ನಿಮಗೆ ಆರ್ಡರ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಟ್ಟರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಚೆಕ್ ಮಾಡಿ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ರೋಲ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಅದಾಗಿದ ತಕ್ಷಣ ಎಕ್ಸಾಮ್ ಶೆಡ್ಯೂಲ್ ನಿಮ್ಗೆ ಯಾವ ಸೆಂಟರಲ್ಲಿ ಯಾವ ಕಾಲೇಜಲ್ಲಿ ಬಿದ್ದಿದೆ ಅಂತಲೂ ತೋರಿಸುತ್ತೆ. 23rd May ಸ್ಯಾಟರ್ಡೆ ಬಿದ್ದಿದೆ. 2:30 ಇಂದ 4:30 ಶೆಡ್ಯೂಲಲ್ಲಿ ಇದೆ. ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಅದು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ಗೆ ಹಾಕಿರೋದು ಈ ಕ್ಯಾಂಡಿಡೇಟ್ಗೆ. ಅದಾಗಿದ ತಕ್ಷಣ ಪ್ಲೀಸ್ ರಿಪೋರ್ಟ್ ಟು ದ ಎಕ್ಸಾಮ್ ಸೆಂಟರ್ 1 hour ಬಿಫೋರ್ ದ ಶೆಡ್ಯೂಲ್ ಟೈಮ್. ಇವಾಗ ಅದಾದಮೇಲೆ 1 hour ಮುಂಚೆ ಇರಬೇಕು. ಎಕ್ಸಾಮ್ ಇವಾಗ 2:30 ಶೆಡ್ಯೂಲ್ ಇದೆಯಾ ಅಂದರೆ 1:30 ಮುಂಚೆನೇ ಅಲ್ಲಿ ಆಲ್ರೆಡಿ ಕಾಲೇಜಲ್ಲಿ ಇರಬೇಕು. ಯಾಕಂದರೆ ಒಂದೊಂದ್ಸಲಿ ಬೇಗ ಬಿಡ್ತಾರೆ, ಹೋಗಿ ಸ್ವಲ್ಪ ಹೊತ್ತು ಕೂಡ್ಸಿರ್ತಾರೆ. ಹಾಗಾಗಿ 1:30 ಒಳಗೇನೆ ಅಲ್ಲಿ ಇರಿ ಕಾಲೇಜ್ ಹತ್ರ. ಅದಾದಮೇಲೆ ನಿಮ್ಗೆ ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡು, ಒರಿಜಿನಲ್ ಗೌರ್ಮೆಂಟ್ ID ಯಾವುದಾದ್ರೂ ಒಂದು ತಗೊಂಡೋಗಿ. ನೆಕ್ಸ್ಟು ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅದನ್ನ QR ಕೋಡ್ ಇದ್ರೇನೆ ನಿಮ್ಗೆ ಎಂಟ್ರಿ ಬಿಡೋದು, ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಇದೊಂದು ಪ್ರಿಂಟ್ನ ಎತ್ಕೊಂಡು ಪ್ಲಸ್ ಆಧಾರ್ ಕಾರ್ಡು ಪೆನ್ನು ಎತ್ಕೊಂಡು ಹೋಗಿ ಅಷ್ಟೇ. ಎಲ್ಲ MTech ಹಾಗೂ ME ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.